सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे 32तमं श्लोकं पश्यामः। अथोष्ट्रवामीशतवाहितार्थं प्रजेश्वरं प्रीतिमनामहर्षिः स्पृशन् करेणानतपूर्वकायं सम्प्रस्थितो वाचमुवाच कौत्सः। इदानीं प्रतिपदार्थं पश्यामः। अथ अनन्तरम् उष्ट्रवामीशतवाहितार्थम् उष्ट्राणां क्रमेलकानां वामीनां वडवानां च शतैर्वाहितार्थं प्रापितधनं प्रजेश्वरं प्रजानाम् ईश्वरं प्रीतिमना महर्षिः सुप्रीतः कौत्सः स्पृशन् करेण अनतपूर्वकायं नमस्कारार्थं विनीतभावेन नम्रं करेण स्पृशन् संप्रस्थितः आगतकार्यस्य फलकारणेन गन्तुम् उद्युक्तः कौत्सं वाचमुवाच कौत्सः। वाचम् उवाच कौत्सः। इदानीम् अन्वयं पश्यामः। अत प्रीतिमना महर्षिः कौत्सः संप्रस्थितः उष्ट्रवामीशतवाहितार्थम् अनतपूर्वकायं प्रजेश्वरं करेण स्पृशन् वाचम् उवाच। इदानीं तात्पर्यं पश्यामः। कोशागारे सुवर्णवृष्टिजाता इति कोशाधिकारिणः उक्तवन्तः। सम्पूर्णतया सर्वं स्वीकुरु इति रघुनृपः उक्तवान्। केवल यावत् वरतन्तुमुनेः आदेशं दत्तवान् आसीत् तावदेव स्वीकरोमि, अधिकं यदस्ति भवतः एव इति कौत्सः अवदत्। अनन्तरं 14 राशिमात्रं सुवर्णं 100 उष्ट्रवामीशानाम् उपरि स्थाप्य प्रेषितवान् रघुः। विनीतः सन् नमस्कारं कृतवान् प्रजेश्वरः। कौत्सस्य उद्देशः सफलः जातः। अतः सः सुप्रीतः सन् उवाच। सर्वेभ्यः पुनः मम नमस्काराः। शुभदिनम्। ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 32ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಕೌತ್ಸನಿಗಾಗಿ ರಘು ಮಹಾರಾಜನು 14 ಕೋಟಿಯಷ್ಟು ದುಡ್ಡನ್ನು ವ್ಯವಸ್ಥೆ ಮಾಡಬೇಕಾಗಿತ್ತು. ಅವನು ಎಲ್ಲ ರಾಜರುಗಳನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನೆಲ್ಲ ಪಡೆದು ಅದನ್ನು ವಿಶ್ವಜಿತ್ಯಾಗದಲ್ಲಿ ಸರ್ವಸ್ವವನ್ನು ದಾನ ಮಾಡಿದ್ದರಿಂದ ಬೇರೆ ರಾಜರುಗಳ ಹತ್ತಿರ ಅವನಿಗೆ ಬೇಕಾದಂತಹ 14 ಕೋಟಿ ವರಹಗಳು ಸಿಗುವ ಸಾಧ್ಯತೆ ಇರಲಿಲ್ಲ. ಆದ್ದರಿಂದ ಅವನು ಕುಬೇರನನ್ನು ಜಯಿಸಿ ಅವನಿಂದ ಹಣವನ್ನು ಪಡೆದುಕೊಂಡು ಕೌತ್ಸನಿಗೆ ಕೊಡುತ್ತೇನೆ ಅಂತ ನಿರ್ಧಾರ ಮಾಡಿ ಯುದ್ಧ ಸನ್ನದ್ಧನಾಗಿ ಶಸ್ತ್ರಸಜ್ಜಿತವಾದಂತಹ ರಥದಲ್ಲಿ ಅವನು ರಾತ್ರಿಯೇ ಹತ್ತಿ ಅದರಲ್ಲೇ ಮಲಗಿದ. ಬೆಳಗ್ಗೆ ಒಂದು ಆಶ್ಚರ್ಯಕರವಾದಂತಹ ಘಟನೆ ನಡೀತು. ಕೋಶಾಧಿಕಾರಿಗಳು ಬಂದು ಹೇಳಿದ್ರು, ಕೋಶಾಗಾರದ ಮಧ್ಯದಲ್ಲಿ ಸುವರ್ಣವೃಷ್ಟಿ ಆಗಿದೆ, ರಾಶಿ ರಾಶಿಗಳಷ್ಟು ಚಿನ್ನದ ವರಗಳು ಬಿದ್ದಿವೆ ಅಂತ ಹೇಳಿದ್ರು. ರಘುವು ಯುದ್ಧಕ್ಕೆ ಬರುತ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಕುಬೇರನು ಅವನೊಡನೆ ಯುದ್ಧವು ಬೇಡ ಅಂತ ನಿರ್ಧಾರ ಮಾಡಿ ಸುವರ್ಣವೃಷ್ಟಿಯನ್ನು ಸುರಿಸಿ ರಘುವಿಗೆ ಹಣವನ್ನು ಕೊಟ್ಟುಬಿಟ್ಟಿದ್ದ. ರಘುವು ಕೌತ್ಸನಿಗೆ ಹೇಳಿದ, ಈ ಎಲ್ಲ ಹಣವು ನಿಮ್ಮದೇ ಅಂತ. ಆದರೆ ಕೌತ್ಸನು ಹೇಳ್ದ, ಇಲ್ಲ, ನನಗೆ ಬೇಕಾಗಿದ್ದು 14 ಕೋಟಿ ವರಹಗಳು ಮಾತ್ರ, ಅಷ್ಟನ್ನು ಮಾತ್ರ ಕೊಡು, ಇನ್ನು ಮಿಕ್ಕಿದ್ದೆಲ್ಲ ನೀನಿಟ್ಕೋ ಅಂತ ಹೇಳ್ದ. ಈಗ 14 ಕೋಟಿ ವರಹಗಳನ್ನು ಆನೆಗಳ ಮೇಲೆ ಮತ್ತು ಹೇಸರಗತ್ತೆಗಳ ಮೇಲೆ, ಅಂದರೆ 100 ಆನೆಗಳು ಮತ್ತು ಹೇಸರಗತ್ತೆಗಳ ಮೇಲೆ ಆ ವರಹಗಳನ್ನು ರಘುವು ಹೇರಿಸಿ ಅವುಗಳನ್ನು ವರತಂತು ಮುನಿಗಳ ಆಶ್ರಮಕ್ಕೆ ಕಳಿಸಿ ನತಮಸ್ತಕನಾಗಿ ಕೌತ್ಸನ ಬಳಿ ನಿಂತ್ಕೊಂಡಿದ್ದಾನೆ. ಗೌರವದಿಂದ ಕೌತ್ಸನ ಮುಂದೆ ತಲೆಯನ್ನು ಬಾಗಿಸಿ ನಮಿಸಿ ನಿಂತ್ಕೊಂಡಿದ್ದಾನೆ. ಕೌತ್ಸನು ಈಗ ಸುಪ್ರೀತನಾಗಿದ್ದಾನೆ. ಗುರುವು ಸಿಟ್ಟಿನಲ್ಲಿ ಹೇಳಿದಂತಹ 14 ಕೋಟಿ ವರಹಗಳು ಈಗ
ರಘುವಿನ ಕಾರಣದಿಂದ ಅವನಿಗೆ ಸಿಕ್ಕಿದೆ. ಅವುಗಳನ್ನೆಲ್ಲ ವರತಂತು ಮುನಿಗಳ ಬಳಿ ಕಳಿಸುವ ಆಯಿತು. ಸುಪ್ರೀತನಾಗಿದ್ದಾನೆ, ಹೊರಟು ನಿಂತಿದ್ದಾನೆ. ಅವನ ಬಂದ ಕಾರ್ಯ ಮುಗಿಯಿತು, ಸಂತೋಷವಾಗಿದ್ದಾನೆ. ಅವನು ರಘುವಿನ ತಲೆಯನ್ನು ಕೈಯಿಂದ ಮುಟ್ಟುತ್ತಾ ಹೇಳಕ್ಕೆ ಪ್ರಾರಂಭವನ್ನು ಮಾಡಿದ, ಆಶೀರ್ವಚನವನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ. ಸರ್ವೇಭ್ಯ ಪುನಃ ಮಮ ನಮಸ್ಕಾರ. ಶುಭ ದಿನ.